ಹಾಯ್ ನಮಸ್ಕಾರ ಎಲ್ರಿಗೂ ಹೋಮ್ ಮೇಡ್ ಗರಂ ಮಸಾಲ ಮಾಡ್ತಾ ಇದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ 200 ಗ್ರಾಂ ಧನಿಯಾನ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ 80 ಗ್ರಾಂ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮ್ ಅಲ್ಲಿ ಜೀರಿಗೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ 15 ಗ್ರಾಂ ಅಷ್ಟು ಏಲಕ್ಕಿ 15 ಗ್ರಾಂ ಕಪ್ಪೆ ಏಲಕ್ಕಿ 15 ಗ್ರಾಂ ಚಕ್ರದ ಮೊಗ್ಗು 10 ಗ್ರಾಂ ಅಷ್ಟು ಜಾಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ 30 ಗ್ರಾಂ ಅಷ್ಟು ಚಕ್ಕೆ 30 ಗ್ರಾಂ ಲವಂಗ ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ 10 ಗ್ರಾಂ ಅಷ್ಟು ಪಲಾವ್ ಎಲೆ ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ 10 ಗ್ರಾಂ ಜಾಪತ್ರೆ 15 ಗ್ರಾಂ ಸೋಂಪು 15 ಗ್ರಾಂ ಮೆಣಸು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬಿಡ್ತೀನಿ ಈಗ ಇದೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ ಹೋಮ್ ಮೇಡ್ ಗರಂ ಮಸಾಲ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಡುಗೆ ಕೂಡ ತುಂಬ ರುಚಿಯಾಗಿರುತ್ತೆ ಹೋಮ್ ಮೇಡ್ ಗರಂ ಮಸಾಲ ರೆಡಿಯಾಗಿದೆ ತುಂಬಾ ಒಳ್ಳೆ ಘಮ ಬರ್ತಾ ಇದೆ ಈಗ ಇದನ್ನು ಜರಡಿ ಹಿಡ್ಕೋತಾ ಇದ್ದೀನಿ ತುಂಬ ಸಾಫ್ಟಾಗಿದೆ ಪೌಡ್ರು ಈ ಪೌಡ್ರು ಬಂದು ನನಗೆ 3 ರಿಂದ 4 ತಿಂಗಳು ಬರುತ್ತೆ ಒಂದು ಟೈಟಾಗಿರುವಂಥ ಗ್ಲಾಸ್ ಕಂಟೈನರ್ಲ್ಲಿ ಹಾಕಿದರೆ ಕೆಡಲ್ಲ ಗರಂ ಮಸಾಲ ಅಂತೂ ಸೂಪರ್ ಆಗಿದೆ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್